ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಕೊಳ್ಳೇಗಾಲದಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿರೋ ಪ್ರಕೃತಿಯ ಮಡಿಯಲ್ಲಿ ಅಡಗಿರುವಂತಹ ಗುಂಡಾಲ್ ಜಲಾಶಯಕ್ಕೆ. ನೋಡಿ, ಹೋಗ್ತಾ ಇರೋ ದಾರಿನೇ ಎಷ್ಟು ಮಸ್ತಾಗಿದೆ ಅಂತ. ಇಲ್ಲಿಗೆ ನೀವು ಬೈಕಲ್ಲಿ ಕೂಡ ಹೋಗ್ಬೋದು, ಕಾರಲ್ಲಿ ಕೂಡ ಹೋಗ್ಬೋದು. ದಾರಿ ಅಷ್ಟು ಈಸಿಯಾಗಿದೆ ಅನ್ನೋದಕ್ಕಿಂತ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು. ಹಸಿರು ಗದ್ದೆಗಳು, ಮರ ಗಿಡ, ಬೆಟ್ಟ ಗುಡ್ಡಗಳ ಮಧ್ಯೆ ಈ ಜಲಾಶಯ ಅಡಗಿದೆ. ನೀವು ಕೊಳ್ಳೇಗಾಲದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿಲಿ 10 ಕಿಲೋಮೀಟರ್ ಮುಂದೆ ಹೋಗಿ ನಂತರ ಬಲಕ್ಕೆ ತಿರುಗಿದ್ರೆ 4 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಈ ಗುಂಡಾಲ್ ಜಲಾಶಯ ಸಿಗುತ್ತೆ. ಬೆಂಗಳೂರಿಂದ ಹೇಳಬೇಕು ಅಂದರೆ ಜಸ್ಟ್ 3 hour ರೈಡ್ ಆ್ಯಂಡ್ 150 ಕಿಲೋಮೀಟರ್ ಇದೆ. ಈ ದಾರಿ ಬೈಕ್ ರೈಡರ್ಸ್ಗೆ ಒಳ್ಳೆ ಆಫ್ ರೋಡಿಂಗ್ ಅಂತಲೇ ಹೇಳ್ಬೋದು. ದಾರಿಯ ಉದ್ದಕ್ಕೂ ಹರಿತಿರುವಂತಹ ಕಾಲುವೆ ನೀರು, ಹಸಿರು ಮರ ಗಿಡಗಳು, ಬ್ರಿಡ್ಜ್ಗಳು, ಅಲ್ಲಲ್ಲೇ ದೂರದಲ್ಲಿ ಕಾಣಸಿಗುವಂತಹ ಮನೆಗಳು, ನೀರಿನ ಹೊಂಡಗಳು ಎಲ್ಲನೂ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಹಾಗೆ ಬೆಂಗಳೂರಲ್ಲಿ ತುಂಬ ಸ್ಟ್ರೆಸ್ ಲೈಫ್ನ ಲೀಡ್ ಮಾಡ್ತಿರೋ ಅಂಥವ್ರಿಗೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ನೋಡ್ತಾ ನಾವೀಗ ಸೇರ್ತಾ ಇರೋದು ಗುಂಡಾಲ್ ಜಲಾಶಯಕ್ಕೆ. ಇದಕ್ಕೆ 2 ಸೈಡ್ ಗೇಟ್ಸ್ ಇದೆ. ನಾವು ಲೆಫ್ಟ್ ಸೈಡಿಂದ ಹೋದ್ವಿ. ಈ ಡ್ಯಾಮ್ಗೆ 3 ಕಡೆಯಿಂದ ರಸ್ತೆಯ ಸಂಪರ್ಕ ಇದೆ. ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ನೀರಾವರಿಗೋಸ್ಕರ ಅಂತಲೇ ಮಾಡಿರೋಂಥ ಡ್ಯಾಮ್ ಇದು. ನೀವು ನೋಡ್ಬೋದು ಎಷ್ಟು ಬೆಸ್ಟ್ ವ್ಯೂ ಇದೆ ಅಂತ. ಬ್ಯುಸಿ ಲೈಫಿಂದ ಬ್ರೇಕ್ ತೊಗೊಬೇಕು ಅಂದ್ಕೊಂಡಿರೋರಿಗೆ, ಒನ್ ಡೇ ಬೈಕ್ ರೈಡ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಫ್ಯಾಮಿಲಿ ಪಿಕ್ನಿಕ್ ಹೋಗಬೇಕು ಅಂದ್ಕೊಂಡಿರೋರಿಗೆ, ಹಾಗೆ ಪ್ರೀ ವೆಡ್ಡಿಂಗ್ ಕೂಡ ನಾನು ಈ ಜಾಗನ ಸಜೆಸ್ಟ್ ಮಾಡ್ತೀನಿ. ಈ ಪ್ಲೇಸ್ಗೆ ಬರಬೇಕಾದ್ರೆ ಗಗನಚುಕ್ಕಿ, ಭರಚುಕ್ಕಿ ಸಿಗುತ್ತೆ. ಹಾಗೆ ಇಲ್ಲಿಗೆ BR ಹಿಲ್ಸ್ ಕೂಡ ನಿಯರ್ ಆಗುತ್ತೆ. ನಾವು ಈ ಪ್ಲೇಸಿಗೆ ಬಂದು ನಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ಬೋದು. ಈ ಬೆಟ್ಟ ಹೀಗೆ ಮೆಟ್ಲತ್ತಾ ಹೋದರೆ ಇಲ್ಲಿಂದ ಒಂದು ಬೆಸ್ಟ್ ವ್ಯೂ ಸಿಗುತ್ತೆ ನಿಮಗೆ. ಹಾಗೆ ಮುಂದೆ ಹೋದರೆ ಇಲ್ಲೆಲ್ಲ ಗೆಸ್ಟ್ ಹೌಸ್ಗಳು ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಇದೆಲ್ಲ ನೋಡ್ತಾ ನಾವು ಊಟ ಟೈಮ್ ಆಗಿತ್ತು. ಸೊ ಈ ಬೆಸ್ಟ್ ವ್ಯೂನ ನೋಡಿಕೊಂಡು ಹಾಗೆ ಊಟ ಮಾಡ್ತಾ ನಮ್ಮ ಈ ಡೇನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.